ಭಾರತೀಯ ಮಜ್ದೂರ್ ಸಂಘದ ಏನು KSRTC ಹೋರಾಟವನ್ನು ಅಸಹಕಾರ ಚಳವಳಿ ಪ್ರಾರಂಭ ಮಾಡೇವಿ. ಆ ಅಸಹಕಾರ ಚಳವಳಿಯ ಒಂದು ಪ್ರಯುಕ್ತವಾಗಿ ನಾವು BJPಯಿಂದ ನಮಗೆ ಸಹಕಾರ ಕೊಡಲಿ ಅಂತೇಳಿ ನಾವು ಹೋಗಿ ಮನವಿ ಮಾಡ್ಕೊಂಬಂದಿವಿ. ನಾವು ನಮ್ಮ ಭಾರತೀಯ ಮಜ್ದೂರ್ ಸಂಘದ ಈ KSRTC ನಿಯೋಗದ ಮನವಿ ಮಾಡಿಕೊಂಡು ಅವರು ಏನು ಸರ್ಕಾರದವ್ರು ನಮ್ಮ ಜೊತೆ ಆಟ ಆಡ್ದವ್ರ ಗತೆ ಮಾಡ್ತಾಯಿದ್ದಾರೆ. ಬೈಠಕ್ ಮೀಟಿಂಗ್ ಮಾಡ್ದಂಗೆ ಮಾಡೋದು, ಯಾವುದೇ ಇಂಪ್ಲಿಮೆಂಟ್ ಇಲ್ಲ. ಅದ್ರ ಬಗ್ಗೆ ನಾವು ಹೋರಾಟ ಮುಂದಿನ ಹೋರಾಟ ಏನು ಅನ್ನೋದು ಆಲ್ರೆಡಿ ನಾವು ಹ್ಯಾಂಡ್ಬಿಲ್ ಕರಪತ್ರ ಹಂಚುವ ಮುಖಾಂತರ ಚಾಲೂ ಮಾಡೇವಿ. ಫೆಬ್ರವರಿ 1-2-2026 ಪ್ರಾರಂಭ ಆಗೈತೆ ಸಹಕಾರ ಚಳವಳಿ. ಈಗ ಅದು ಕೊನೆ ಹಂತಕ್ಕೆ ಬಂದೈತಿ. ಕೊನೆ ಹಂತಕ್ಕಂದ್ರೆ ನಾವು ಆಲ್ರೆಡಿ ಈಗ ಜಾಗೃತಿ ಮೂಡಿಸೇವಿ, ಸಾರ್ವಜನಿಕರಿಗೂ ಮೂಡಿಸೇವಿ, ಆನಂತರ ನಮ್ಮ ನೌಕರಿಗೂ ಮೂಡಿಸೇವಿ. ಹಾಗಾಗಿ ನಾನು ನೌಕರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟ. ಈ ಕೊನೆ ಹಂತದಾಗ ನಾವೆಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ಇದು ಹೋರಾಟ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಈ ಹೋರಾಟಕ್ಕೆ BJP ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರಿಗೆ ಭೇಟಿಯಾಗಿ ತಾವು ಕೂಡ ನಮಗೆ ಸಹಕಾರ ನೀಡಬೇಕಂತೇಳಿ ನಾವು ಕೇಳ್ಕೊಂಡ್ವಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಖಂಡಿತವಾಗಲೂ ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿರ್ತೇವೆ ಅಂತೇಳಿ ಹೇಳಿದ್ದಾರೆ. ಅದರ ವಿಷಯವಾಗಿ ನಾವು ಇವತ್ತು ಭೇಟಿಯಾಗಿ ಬಂದಿದ್ವಿ. ಈಗ ಈ ವಿಷಯವಾಗಿ ಇನ್ನಟ್ಟು ನಮ್ಮ BMTC ಅಧ್ಯಕ್ಷರಾದಂಥ ಮಾದಯ್ಯ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಬಂಧುಗಳೇ, ಭಾರತೀಯ ಮಜ್ದೂರ್ ಸಂಘ ಬರೀ ಪ್ರಚಾರವನ್ನಷ್ಟೇ ಮಾಡದೆ ಕಾರ್ಮಿಕರಿಗೆ ಎಲ್ಲ ರೀತಿಯ ಹೋರಾಟಗಳನ್ನು ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಸಂಬಂಧಪಟ್ಟವ್ರನ್ನ ಸಂಪರ್ಕಿಸಿ ಕೆಲಸ ಮಾಡ್ತದೆ. ಏನು ಅಸಹಕಾರ ಚಳವಳಿಯನ್ನು ನಾವು ಇಲ್ಲಿ ಪ್ರಾರಂಭಿಸಿದ್ದೀವಿ, ಅದು ಒಂದು ಅಂತಿಮ ಹಂತಕ್ಕೆ ಬರ್ತಾಯಿದೆ. ಈ ಸಲುವಾಗಿ ನಾವು ಇವತ್ತು BJP ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ವಿಜಯೇಂದ್ರ ಅವರು, ನಮಗೆಲ್ಲ ಆತ್ಮೀಯರೇ, ಅವರು ನಮ್ಮ ಕ್ಷೇತ್ರದವರಾಗಿದ್ದಾರೆ. ವೈಯಕ್ತಿಕವಾಗಿ ಪರಿಚಯ ಮಾಡಿಕೊಂಡು ಎಲ್ಲ ವಿಷಯ ತಿಳಿಸಿದಾಗ ಅವರು ಸಾವಕಾಶವಾಗಿ ಎಲ್ಲನೂ ಮಾತಾಡಿ ನಮ್ಮ ಮನವಿ ಪತ್ರಗಳು, ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ತಗೊಂಡು ಅಲ್ಲೇ ಕೂಡಲೇ ತಮ್ಮ ಸಹಾಯಕರನ್ನು ಕರೆದು ಇದ್ರ ಬಗ್ಗೆ ನನಗೆ ಒಂದು ವಿವರವಾದ ಮಾಹಿತಿಯನ್ನು ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಒಟ್ಟು KSRTC ಮತ್ತು BMTCಯಿಂದ ಸರ್ಕಾರ ಈ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಾಗಿನಿಂದ ಸಂಸ್ಥೆಗೆ ಸರ್ಕಾರದಿಂದ ಬರಬೇಕಾಗಿರೋ ಹಣ ಎಷ್ಟು ಸಂಸ್ಥೆಯಲ್ಲಿ ಇವತ್ತು ನಷ್ಟ ಆಗಿದೆ, ಅದ್ರ ಬಗ್ಗೆ ಎಲ್ಲ ವಿವರ ಕೊಡಿ, ನಾವು ವಿಧಾನಸಭೆಯಲ್ಲಿ ಮಾತಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ಈ ವಿಚಾರನ ಮುಟ್ಟಿಸ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಎಲ್ಲ ಸಂಘಟನೆಗಳು ಕೂಡ ಅವರವರದೇ ಆದ ದಾರಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಆದರೆ ನಾವು ಇಷ್ಟಂತೂ ಹೇಳ್ತೀವಿ, ದೇಶ ಮೊದಲು, ಸಂಸ್ಥೆ ಎರಡು, ನಂತರ ಕಾರ್ಮಿಕನೂ ಚೆನ್ನಾಗಿರಬೇಕು, ಸಂಸ್ಥೆನೂ ಚೆನ್ನಾಗಿರಬೇಕು, ದೇಶನೂ ಚೆನ್ನಾಗಿರಬೇಕು. ನಮ್ಮದೇನಿದ್ರು ಹೊಡಿ ಬಡಿ ದಡಿ ಗಲಾಟೆ ಅಲ್ಲ, ನಮ್ಮದು ಸೌಹಾರ್ದಯುತವಾಗಿ ಎಲ್ಲರಲ್ಲೂ ಸೇರಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಈ ವಿಚಾರನ ನಿಮಗೆ ತಿಳಿಸ್ತೀವಿ. ನನ್ನ ಸ್ನೇಹಿತರಾದಂಥ ವಾಯುವ್ಯ ಕರ್ನಾಟಕದ ಭದ್ರೇಶ್ ಕಲಗಲಿಯವರು ಒಂದೆರಡು ಮಾತಾಡ್ತಾರೆ. ನಾನು ವಾಯು ಸಾರಿಗೆ ಮಜ್ದೂರ್ ಸಂಘ ಅಧ್ಯಕ್ಷನ ಭದ್ರೇಶ್ ಹಲಗಲಿ ಅಂತ. ಸಾರಿಗೆ ಸಂಸ್ಥೆಯು 1/1/20 ವೇತನ ಪರಿಷ್ಕರಣೆ ಜಾರಿಯಾಗಿದ್ದನ್ನು 2023 ಅದನ್ನು ಇದು ಮಾಡಿದ್ದಾರೆ. ಅದನ್ನು 38 ತಿಂಗಳ ಹಿಂಬಾಕಿ ವೇತನ ನಾವು ಆ್ಯಕ್ಚುಲಿ ಸಾರಿಗೆ ಸಂಸ್ಥೆಯಲ್ಲಿ ದುಡಿದಿದ್ದೇವೆ. ನಮ್ಮ ದುಡಿದದ ಫಲ ಸರ್ಕಾರ ನೀಡಲೇಬೇಕು ಮತ್ತು ಯಾವುದೇ ವಿಳಂಬ ಧೋರಣೆ ಮಾಡಬಾರ್ದು, ಪಲಾಯನವಾದಿ ಹೇಳಿಕೆಗಳನ್ನು ನೀಡಬಾರ್ದು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಿದ್ದೇನೆ. ಮತ್ತು ನನ್ನ ಎಲ್ಲ ಸಹೋದರ ಎಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡಿ ಈ 38 ತಿಂಗಳ ಹಿಂಬಾಕಿ ವೇತನ ಬರಬೇಕು ಮತ್ತು 1/1/24 ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಅನ್ನುವಂಥ ನಿಲುವನ್ನು ಇಟ್ಟುಕೊಂಡು ನಾವೆಲ್ಲರೂ ಮುಂದೆ ಕಾರ್ಮಿಕರಿಗೆ ಒಳಿತು ಮಾಡುವಂಥ ಕೆಲಸವನ್ನು ಬರುವ ದಿನಗಳಲ್ಲಿ ನಾವು ಮಾಡಿದರೆ ಮಾತ್ರ ಕಾರ್ಮಿಕ ಸಂಘಟನೆ ಇದ್ದದ್ದಕ್ಕೂ ಸಾರ್ಥಕ ಆಗುತ್ತೆ. ದಯಮಾಡಿ ಎಲ್ಲ ನನ್ನ ಕಾರ್ಮಿಕ ಸಹೋದರ ಸಂಘಟನೆಯವರ ಪದಾಧಿಕಾರಿಗಳು ಕೂಡ ಹಾಗೂ ನನ್ನ ರಾಜ್ಯದ ಸಮಸ್ತ 4 ನಿಗಮದ ಕಾರ್ಮಿಕರಿಗೂ ಕೂಡ ನನ್ನ ವಿನಂತಿ ಏನಂದರೆ 38 ತಿಂಗಳ ಹಿಂಬಾಕಿ ಬರೋದಕ್ಕೆ ಮತ್ತು 1/1/24 ವೇತನ ಪರಿಷ್ಕರಣೆ ಜಾರಿ ಮಾಡಲಿಕ್ಕೆ ಸರ್ಕಾರದ ಮೇಲೆ ಎಲ್ಲ ರೀತಿಯ ತೀವ್ರ ಒತ್ತಡವನ್ನು ಹಾಕಿ ನಾವೆಲ್ಲ ಕಾರ್ಮಿಕರು ದುಡಿತದ ತಕ್ಕಂಗೆ ಪ್ರತಿಫಲವನ್ನು ಪಡೀಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ನಮ್ಮ ಭಾರತೀಯ ಮಜ್ದೂರ್ ಸಂಘ ನಿಷ್ಠೆ ಪ್ರಾಮಾಣಿಕಕ್ಕಾಗಿ ಸಂಘಟನೆ ಹೆಸರಾಗಿದ್ದು ನಾವು ದೇಶದಲ್ಲಿ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಆಗಿದೆ. ಈ ಸಂಘಟನೆಗೆ ತಾವೆಲ್ಲರೂ ಬೆಂಬಲಿಸಿ ನಾವು ಕಾರ್ಮಿಕರು ಸುಖವಾಗಿರಬೇಕು, ದೇಶವೂ ಸುಖವಾಗಿರಬೇಕು, ಸಂಸ್ಥೆಯೂ ಚೆನ್ನಾಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಈ ಒಂದು ಹೇಳಿಕೆಯನ್ನು ನಾನು ಮೂಲಕ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಈಗ ನಮ್ಮ ಒಕ್ಕೂಟದ ಕೋಶಾಧ್ಯಕ್ಷರಾದಂಥ ಆರಾಧ್ಯರು ಮಾತಾಡ್ತಾರೆ. ಕಾರ್ಮಿಕ ಸ್ನೇಹಿತರೆ, ಈ ಸಮಯದಲ್ಲಿ ತಾವು ಸಂಘಟನೆ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ತಮಗೆಲ್ಲ ಗೊತ್ತಾಗಿದೆ.
ಆದರೆ ಇವತ್ತು BMS ಕಾನೂನಾತ್ಮಕವಾದ ಹೋರಾಟಗಳು ಮಾಡ್ತಿದ್ದೆ ಹೊರತು ಯಾವುದೇ ಬೆದರಿಕೆಗಾಗಲಿ ಮತ್ತೊಂದಕ್ಕಾಗಲಿ ಯಾವುದಕ್ಕೂ ನಾವು ಅದಕ್ಕೆ ಇಂಜರಿ ಇದು ಇಲ್ಲ. ಈಗಾಗಲೇ ನಾವು ಸರ್ಕಾರಕ್ಕೆ ಮತ್ತು ಸಂಸ್ಥೆಗೆ ಒಂದು ಇದು ಕೊಟ್ಟಿದ್ದೀವಿ, ಮನವಿ ಕೊಟ್ಟು ಏನು ಅಸಹಕಾರ ಚಳುವಳಿ ಅಂತ ಮಾಡಿದ್ದೀವಿ. ಕಾನೂನಾತ್ಮಕವಾಗಿ ನಾವು ಕೆಲಸ ಮಾಡ್ತೀವಿ ಅಂದರೆ ನೀವೇನಿಲ್ಲ, ನಾವೇನು ಒಂದು ಕರಪತ್ರ ಕೊಟ್ಟಿದ್ದೀವಿ, ಅದರಲ್ಲೇ ನಿಮಗೆಲ್ಲ ಪೂರ್ತಿ ಡೀಟೇಲ್ಸ್ ಇದೆ. ನೀವು ಅದನ್ನು ಮಾಡಿಕೊಂಡು ಈ ಒಂದು ಕಾನೂನಾತ್ಮಕವಾದ ಹೋರಾಟಕ್ಕೆ ನೀವು ಬೆಂಬಲಿಸಬೇಕು. ಜೊತೆಗೆ ನಿಮ್ಮ ಜೊತೆ BMS ಇದೆ. ಯಾವುದೇ ಕಾರಣಕ್ಕೂ BMS ನಿಮ್ಮ ಕಾರ್ಮಿಕ ಜೊತೆಲೇ ಬೆನ್ನಿಂದಕ್ಕೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ನಾವು ಕಾನೂನಾತ್ಮಕ ಹೋರಾಟದಿಂದ ನಮ್ಮ ಏನು ಹಕ್ಕನ್ನು ನಾವು ಪಡ್ಕೋಬೋದು ಅನ್ನೋದು ನಮ್ಮ BMSನ ಒಂದು ದೃಢವಾದಂಥ ನಿಲುವು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ BMTC ಅಧ್ಯಕ್ಷರು ಮತ್ತು ಈಶಾನ್ಯ ಭಾಗದ ಉಪಾಧ್ಯಕ್ಷರು ಮತ್ತು ನಮ್ಮ ಸಂಘಟಕಾಧ್ಯಕ್ಷರು ಇವತ್ತೆಲ್ಲ ಹೋಗಿ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರಲ್ಲಿ ಮನವಿ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡ್ತಾಯಿದ್ದೀವಿ. ನಿಮ್ಮ ಇದರಿಂದ ನಮ್ಮ ಕಾರ್ಮಿಕರಿಗೆ ಒಂದು ಕಾನೂನು ಒಂದು ನಿಲುವು ಏನೋ ಒಂದು ಸಪೋರ್ಟ್ ಒಂದು ಬೆಂಬಲ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂದರ್ಭದಲ್ಲೇ ನಾನು ನನ್ನ ಆತ್ಮೀಯರಾದಂಥ ಮಾದಯ್ಯರಿಗೆ, ಹಲಗಲಿ ಅವರಿಗೆ ಮತ್ತು ಸಿದ್ದರಾಮರ ಆದ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ನಾನು ಕಾರ್ಮಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಮಜ್ದೂರ್ ಸಂಘ ದೇಶದ ಹಿತ, ಕಾರ್ಮಿಕರ ಹಿತ, ನೌಕರರ ಹಿತ ಕಾಪಾಡುತ್ತೆ. ಹಾಗಾಗಿ ಈಗ ನಾವು ಒಂದು ಕೊನೆ ಹಂತಕ್ಕೆ ಬಂದೇವಲ್ಲ, ನಾನು ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಸಂಘಟನೆ ಹಿನ್ನೆಲೆ ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡಿ, ಇದು ಅಂತಿಮ ಹೋರಾಟ, ಮಾಡು ಇಲ್ಲ ಮಡಿ ಹೋರಾಟ ಅಂತಾರಲ್ಲ, ಅಂಥ ಹೋರಾಟ. ಇದಕ್ಕೆ ನಾವು ಕೈ ಜೋಡಿಸ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಎಂದೂ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕೆ ಸಾರಿಗೆ ನೌಕರರು ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಬೆಂಬಲಿಸ್ಬೇಕು. ಇದೇ ತಿಂಗಳ 25 ಅಂದ್ರೆ 25/2/2026 ಫೆಬ್ರವರಿ ಅಂದ್ರೆ ಬರ್ತಕ್ಕಂಥ ದಿನಗಳೇ. ಇನ್ನು ಆ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದ ಹೋರಾಟನ ಇಟ್ಕೊಂಡೆವು. ಹೋರಾಟ ಅಂದ ತಕ್ಷಣ ಬಸ್ ಬಂದ್ ಮಾಡೋದು ಅಲ್ಲ. ಏನಪ್ಪ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳು ಹೋಗಿ ಕೊನೆಯ ಎಚ್ಚರಿಕೆ ಅನ್ನೋ ಥರ ಒಂದು ಮನವಿ ಕೊಡ್ತೀವಿ. ಆ ಮನವಿಗೆ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಏನು ಬೇರೆ ಬೇರೆ ಯೂನಿಟ್ಗಳಿದೆ ಅವು ಎಲ್ಲ ಸಪೋರ್ಟ್ ಕೊಡ್ತೇವೆ ಅಂತ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಆ ಒಂದು ಏನು ಕುರಿ ಅಧಿವೇಶನ ನಮ್ಮದು ಅಧಿವೇಶನ ಆಯಿತು ರಾಷ್ಟ್ರ ಮಟ್ಟದ್ದು. ಆ ಅಧಿವೇಶನದಲ್ಲೇ ಒಂದು ನಿರ್ಣಯ ಪಾಸ್ ಮಾಡಿಸಿದ್ದೇವೆ ನಾವು KSRTC ವತಿಯಿಂದ. ಹಾಗಾಗಿ ಅವರು 25ನೇ ತಾರೀಕು ನಾವು ಮನವಿ ಕೊಡೋ ಸಂದರ್ಭದಾಗ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಾಥ್ ಕೊಟ್ಟು ಒಳ್ಳೆಯ ರೀತಿ ಮೆಸೇಜ್ ಕೊಡೋಣ ಅಂತ ಹೇಳ್ತಾ, ಈ ಏನು ಹೋರಾಟಕ್ಕೆ ಏನೈತಿ ಕೈ ಜೋಡಿಸ್ತಾರೆ ಅಂತ ಮತ್ತೊಮ್ಮೆ ನಾನು ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಈ ಒಂದು ಏನು ಭೇಟಿ ಆದ್ವಿ ಫಲಪ್ರದ ಆಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ. ಜೈ BMS, ಜೈ ಬಾಗ್ಲೆ. ಭಾರತೀಯ ಮಜ್ದೂರ್ ಸಂಘಕ್ಕೆ ಜೈ ಬಾಗ್ಲೆ.